ಹೊರಗೆ ಬ್ಯೂಟಿ ಪಾರ್ಲರ್, ಒಳಗೆ ಅತ್ಯಾಚಾರ ಸೆಂಟರ್. ರೇಪಿಸ್ಟ್ ಶರೀಫನಿಗೆ ಹೆಂಡತಿ ಯಾಸ್ಮಿನ್ ಟೈಟ್ ಸೆಕ್ಯೂರಿಟಿ. ಬ್ಯೂಟಿ ಪಾರ್ಲರ್ ಅನ್ನ ಅತ್ಯಾಚಾರ ನಡೆಸಲು ಬಳಸಿಕೊಂಡ ಯಾಸ್ಮಿನ್. ಹಿಂದೂ ಯುವತಿಯರಿಗೆ ಬಲೆ ಹಾಕುತ್ತಿದ್ದ ಖತರ್ನಾಕ್ ಕುಟುಂಬ ಅಂದರ್. ಕೋಣೆಯೊಳಗೆ ಯುವತಿಯರ ಮೇಲೆ ಗಂಡ ಅತ್ಯಾಚಾರ ಮಾಡ್ತಾ ಇದ್ದರೆ ಪತ್ನಿ ಕಾವಲು ಕಾಯ್ತಾ ಇದ್ದಂತಹ ಆಘಾತಕಾರಿ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶದ ಗುನಾ ಜಿಲ್ಲೆಯ ಕೈಂಟ್ ಎಂಬಲ್ಲಿ ಈ ಆಘಾತಕಾರಿ ಘಟನೆ ನಡೆದಿದ್ದು, ಸಂತ್ರಸ್ತ ಯುವತಿ ದೂರು ನೀಡಿದ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಮಧ್ಯಪ್ರದೇಶದ ಗುಲಾಬ್ಗಂಜ್ ನಿವಾಸಿ ಯಾಸ್ಮಿನ್ ಖಾನ್ ಎಂಬಾಕೆ ಬ್ಯೂಟಿ ಪಾರ್ಲರ್ ತರಬೇತಿ ನೀಡುವ ಸಂಸ್ಥೆ ನಡೆಸ್ತಾ ಇದ್ಲು. ಈಕೆಯ ಬ್ಯೂಟಿ ಪಾರ್ಲರ್ಗೆ ಗಂಡ ಶರೀಫ್ ಖಾನನೇ ಉಸ್ತುವಾರಿಯಾಗಿದ್ದ. ಸುಮಾರು 4 ತಿಂಗಳ ಹಿಂದೆ ದೂರುದಾರೆ ಸಂತ್ರಸ್ತೆಯನ್ನ ತರಬೇತಿಗಾಗಿ ಬರುವಂತೆ ಯಾಸ್ಮಿನ್ ಹೇಳಿದ್ಲು. ಆದರೆ ಸಂತ್ರಸ್ತೆ ಅಲ್ಲಿಗೆ ಹೋದಾಗ ಅಲ್ಲಿ ಯಾಸ್ಮಿನ್ ಬದಲಾಗಿ ಆಕೆಯ ಗಂಡ ಶರೀಫ್ ಖಾನ್ ಕುಳಿತಿದ್ದ. ಯಾಸ್ಮಿನ್ಗಾಗಿ ಕಾಯ್ತಾ ಇದ್ದಂತಹ ಸಂದರ್ಭದಲ್ಲಿ ಯುವತಿಯ ಮೇಲೆ ಶರೀಫ್ ಅತ್ಯಾಚಾರ ಎಸಗಿದ್ದಾನೆ. ನಂತರ ಈ ವಿಷಯ ಯಾರಿಗಾದರೂ ತಿಳಿಸಿದರೆ ಕೊಲೆ ಮಾಡುವ ಬೆದರಿಕೆ ಹಾಕಿದ್ದಾನೆ. ಈ ಘಟನೆ ಬಳಿಕ ಸಂತ್ರಸ್ತೆಯನ್ನ ಹಲವು ಬಾರಿ ಮನೆಗೆ ಕರೆಸಿಕೊಂಡು ಬೆದರಿಸಿ ಅತ್ಯಾಚಾರ ನಡೆಸಿದ್ದಾನೆ. ಗಂಡ ಶರೀಫ್ ಕೋಣೆಯೊಳಗೆ ಯುವತಿಯನ್ನ ರೇಪ್ ಮಾಡಿದರೆ ಯಾಸ್ಮಿನ್ ಗೇಟ್ ಬಳಿ ನಿಂತು ಕಾವಲು ಕಾಯ್ತಾ ಇದ್ಲು ಎನ್ನುವಂತಹ ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ಸಾಕಷ್ಟು ಯುವತಿಯರನ್ನ ಇದೇ ರೀತಿ ಅತ್ಯಾಚಾರ ನಡೆಸಿರುವ ಶಂಕೆ ವ್ಯಕ್ತವಾಗಿದೆ. ಇದೀಗ ಸಂತ್ರಸ್ತೆಯ ದೂರಿನಂತೆ ಬ್ಯೂಟಿ ಪಾರ್ಲರ್ ಒಡತಿ ಯಾಸ್ಮಿನ್, ಆಕೆಯ ಗಂಡ ಶರೀಫ್ ಹಾಗೂ ಮೈದುನಾ ಮುವೀನ್ ಖಾನ್ ಪೊಲೀಸರ ಅತಿಥಿಯಾಗಿದ್ದಾರೆ.